My dear students, so in the last class we have studied the advantages of the localization. Some of those advantages is already discussed in the last classes. So reputation, specialized labor, development of transport and communication, development of financial institutions, such these are advantages is already discussed in the last classes. So today's classes we have discussed the remaining other advantages of the localization of industries. So the fifth one is utilization of byproduct. ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ಒಂದು ತರಗತಿಯಲ್ಲಿ ನಾವು ಈ ಕೈಗಾರಿಕೆಗಳ ಕೇಂದ್ರೀಕರಣದ ಅನುಕೂಲತೆಗಳನ್ನು ಪ್ರಯೋಜನಗಳನ್ನು ಕುರಿತು ಚರ್ಚಿಸ್ತಾ ಇದ್ವಿ. ಅದರಲ್ಲಿ ಕೆಲವೊಂದಿಷ್ಟು ಅನುಕೂಲತೆಗಳನ್ನು ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥದ್ದು. ಸೊ ರೆಪ್ಯುಟೇಷನ್ ಆಫ್ ದಿ ಏರಿಯಾ ಅಂದರೆ ಆ ಒಂದು ನಿರ್ದಿಷ್ಟ ಪ್ರದೇಶಗಳ ಒಂದು ಪ್ರಾಮುಖ್ಯತೆ ಹೇಗಿರ್ತದೆ. ಸ್ಪೆಷಲೈಸ್ಡ್ ಲೇಬರ್ ಅಂದರೆ ಎರಡನೇದು, ಕೈಗಾರಿಕೆಗಳು ಕೇಂದ್ರೀಕೃತವಾಗ್ತಕ್ಕಂಥ ಪ್ರದೇಶದಲ್ಲಿ ಇಲ್ಲಿ ಕೌಶಲ್ಯತೆಯಿಂದ ಕೂಡಿರ್ತಕ್ಕಂಥ ವಿಶೇಷತೆಯನ್ನು ಕೂಡಿರ್ತಕ್ಕಂಥ ಕಾರ್ಮಿಕರು ಅಲ್ಲಿ ಲಭ್ಯವಾಗ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಥರ್ಡ್ ಒನ್ ಈಸ್ ಡೆವಲಪ್ಮೆಂಟ್ ಆಫ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್. ಯಾವ ನಿರ್ದಿಷ್ಟ ಪ್ರದೇಶಗಳಲ್ಲಿ ಕೈಗಾರಿಕೆಗಳು ಕೇಂದ್ರೀಕೃತವಾಗಿರ್ತವೆ ಆ ಪ್ರದೇಶದಲ್ಲಿ ಸಾರಿಗೆ ಮತ್ತು ಸಂಪರ್ಕ ಸೌಲಭ್ಯಗಳು ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥದ್ದು. ಫೋರ್ತ್ ಒನ್, ಡೆವಲಪ್ಮೆಂಟ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಯಾವ ಪ್ರದೇಶಗಳಲ್ಲಿ ಈ ಕೈಗಾರಿಕೆಗಳು ಸ್ಥಾಪಿಸಲ್ಪಟ್ಟಿರ್ತವೆ ಆ ಪ್ರದೇಶಗಳಲ್ಲಿ ಹಣಕಾಸು ಸಂಸ್ಥೆಗಳು ಮತ್ತು ಬ್ಯಾಂಕೋದ್ಯಮ ಸಂಸ್ಥೆಗಳು ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಅತ್ಯಧಿಕ ಪ್ರಮಾಣದಲ್ಲಿ ಸ್ಥಾಪಿಸಲ್ಪಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಆ್ಯಂಡ್ ಫಿಫ್ತ್ ಒನ್ ಈಸ್ utilization of byproduct. So in a locality where industries are located, some of the byproducts industries can be set up advantageously. For example, if a sugar mills or sugar industries are concentrated in a certain locality, the alcohol factories is also and behaviors can be set up the advantageously in the same places. ಇಲ್ಲಿ ಕೆಲವೊಂದಿಷ್ಟು ಕೈಗಾರಿಕೆಗಳ ಕೇಂದ್ರೀಕರಣದಿಂದ ಉಂಟಾಗ್ತಕ್ಕಂತಹ ಮತ್ತೊಂದು ಪ್ರಮುಖ ಅನುಕೂಲತೆ ಏನು ಅಂತಂದರೆ, ಈ ಉಪವಸ್ತುಗಳ ಉಪಯೋಗ ಅಥವಾ ಉಪವಸ್ತುಗಳನ್ನು ಉತ್ಪಾದನೆ ಮಾಡತಕ್ಕಂತಹ ಕೈಗಾರಿಕೆಗಳು ಅಲ್ಲಿ ಸ್ಥಾಪನೆ ಆಗಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಕೈಗಾರಿಕೆಗಳು ಕೇಂದ್ರೀಕೃತವಾಗಿರ್ತಕ್ಕಂಥ ಸ್ಥಳಗಳಲ್ಲಿ ಅಥವಾ ಪ್ರದೇಶಗಳಲ್ಲಿ ಈ ಬೈ ಪ್ರಾಡಕ್ಟ್ ಉಪವಸ್ತುಗಳನ್ನು ಉಪಯೋಗಿಸ್ತಕ್ಕಂಥ ಉದ್ಯಮಿಗಳು ಸಹ ಲಾಭದಾಯಕವಾಗಿ ಆ ಪ್ರದೇಶದಲ್ಲಿ ಬೆಳೆಯತಕ್ಕಂಥದ್ದು. ಇದರಿಂದ ಮುಖ್ಯ ವಸ್ತುಗಳನ್ನು ಉತ್ಪಾದಿಸ್ತಕ್ಕಂಥ ಕೈಗಾರಿಕೆಗಳಿಗೆ ಇನ್ನೂ ಹೆಚ್ಚು ಅನುಕೂಲತೆ ಸಿಗ್ತಕ್ಕಂಥದ್ದು. ಉದಾಹರಣೆಗೆ, ಫಾರ್ ಎಕ್ಸಾಂಪಲ್, ಒಂದು ಸ್ಥಳದಲ್ಲಿ ಹಲವಾರು ಸಕ್ಕರೆ ಕೈಗಾರಿಕೆಗಳು ಸ್ಥಾಪನೆಯಾಗಿದ್ದಾವೆ ಅಂತ ತಿಳ್ಕೊಳ್ಳಿ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಹಲವಾರು ಸಕ್ಕರೆ ಕೈಗಾರಿಕೆಗಳು ಕೇಂದ್ರೀಕೃತವಾಗಿದ್ದಾವೆ ಅಂತ ತಿಳ್ಕೊಂಡಾಗ ಆ ಸಕ್ಕರೆಯನ್ನು ತಯಾರಿಸ್ತಕ್ಕಂತಹ ಕೈಗಾರಿಕೆಗಳು ತಮಗೆ ನಿರುಪಯುಕ್ತವೆಂದು ಹೊರಬರ್ತಕ್ಕಂತಹ ಕಾಕಂಬಿ ರಸವನ್ನು ಇವತ್ತು ಮದ್ಯವನ್ನು ತಯಾರಿಸ್ತಕ್ಕಂಥ ಸಂಸ್ಥೆಗೆ ಸುಲಭವಾಗಿ ಮಾರಾಟ ಮಾಡ್ತಕ್ಕಂಥದ್ದು. ನೋಡಿ, ಈ ಶುಗರ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಅಲ್ಲಿ ವೇಸ್ಟೇಜ್ ಬರುತ್ತಲ್ಲ, ಆ ವೇಸ್ಟೇಜನ್ನು ನಾವು ಆಲ್ಕೋಹಾಲ್ ಪ್ರೊಡಕ್ಟ್ ಮಾಡಲಿಕ್ಕೆ ಆ ವೇಸ್ಟೇಜನ್ನು ಉಪಯೋಗಿಸ್ತಕ್ಕಂಥದ್ದು, ಯುಟಿಲೈಸ್ ಮಾಡ್ಕೊಳ್ತಕ್ಕಂಥದ್ದು. ಆ ಕಾಕಂಬಿ, ಕನ್ನಡದಲ್ಲಿ ಕಾಕಂಬಿ ಅಂತ ಕರೀತಾರೆ, ಆ ಕಾಕಂಬಿ ರಸವನ್ನು ಬಳಸಿಕೊಂಡು ಆಲ್ಕೋಹಾಲ್ ಮದ್ಯವನ್ನು ತಯಾರಿಸ್ತಕ್ಕಂಥ ಕಾರ್ಖಾನೆಗಳು ಕೂಡ ಅಲ್ಲಿ ಹುಟ್ಟಿಕೊಳ್ತಕ್ಕಂಥದ್ದು, ಬೆಳೆಯತಕ್ಕಂಥದ್ದು. ಅದರಂತೆ ಈ ಕಬ್ಬಿನ ಸಿಪ್ಪಿ ಏನು ಬರುತ್ತಲ್ಲ, ಆ ಕಬ್ಬಿನ ಸಿಪ್ಪಿಯನ್ನು ಉಪಯೋಗಿಸಿಕೊಂಡು ಕಾಗದವನ್ನು ತಯಾರಿಸ್ತಕ್ಕಂಥ ಕೈಗಾರಿಕೆಗಳು ಕೂಡ ಆ ಒಂದು ಪ್ರದೇಶಗಳಲ್ಲಿ ಸ್ಥಾಪಿಸಬಹುದಾಗಿರ್ತಕ್ಕಂಥದ್ದು. ಆದರೆ ಯಾವುದೇ ಸ್ಥಳದಲ್ಲಿ ಒಂದೇ ಸಕ್ಕರೆ ಕಾರ್ಖಾನೆ ಸ್ಥಾಪನೆಯಾದಾಗ ಅದು ತನ್ನಲ್ಲಿರ್ತಕ್ಕಂತಹ ಕಾಕಂಬಿಯನ್ನು ಮತ್ತು ಕಬ್ಬಿನ ಸಿಪ್ಪೆಯನ್ನು ನಿರುಪಯುಕ್ತ ಎಂದು ಬೀಸಾಡ್ತಕ್ಕಂಥದ್ದು, ಇಲ್ಲವೇ ಅತಿ ಕಡಿಮೆ ಬೆಲೆಗೆ ಅದನ್ನು ಮಾರಾಟ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ.
So in a locality where industries are located, some of the byproduct industries can be set up advantageously. So for example, if sugar mills are concentrated in a certain locality, the alcohol factories were set up can be set up advantageously in the same places. ಇಲ್ಲಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಹಲವಾರು ಸಕ್ಕರೆ ಕೈಗಾರಿಕೆಗಳು ಸ್ಥಾಪನೆ ಆಗಿದ್ದಾವೆ ಅಂತಂದರೆ ಆ ಕೈಗಾರಿಕೆಗಳ ವ್ಯರ್ಥವಾಗ್ತಕ್ಕಂಥ ಸಂಪನ್ಮೂಲಗಳು, ಹೌದಾ, ಆ ಕಬ್ಬನ್ನು ನುರಿಸಿ ಸಕ್ಕರೆ ತಯಾರಿಸಿದ ಮೇಲೆ ಅದರಿಂದ ವೇಸ್ಟೇಜ್ ಬರ್ತಕ್ಕಂಥ ಕಾಕಂಬಿ ರಸದಿಂದ ಆಲ್ಕೋಹಾಲನ್ನು ತಯಾರಿಸ್ತಕ್ಕಂಥದ್ದಾಗಲಿ ಮತ್ತು ಆ ಕಬ್ಬಿನ ಸಿಪ್ಪೆಯಿಂದ ಕಾಗದವನ್ನು ತಯಾರಿಸ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಆ ರೀತಿಯ ಮದ್ಯವನ್ನು ತಯಾರಿಸ್ತಕ್ಕಂಥ ಮತ್ತು ಪೇಪರನ್ನು ತಯಾರಿಸ್ತಕ್ಕಂಥ ಕೈಗಾರಿಕೆಗಳು ಕೂಡ ಅಲ್ಲಿ ಬೆಳೆಯಲಿಕ್ಕೆ ಈ ನಿರ್ದಿಷ್ಟ ಕೇಂದ್ರೀಕರಣ, ಕೈಗಾರಿಕಾ ಕೇಂದ್ರೀಕರಣ ಬಹಳಷ್ಟು ನೆರವಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ 6th one, ಟ್ರೈನಿಂಗ್ ಆ್ಯಂಡ್ ರಿಸರ್ಚ್, ತರಬೇತಿ ಮತ್ತು ಸಂಶೋಧನೆ. ವೆನ್ several industrial units are concentrated in a certain places, all of them can jointly undertake some activities like research and training. ಸೊ ಇಲ್ಲಿ ಹಲವಾರು ಕೈಗಾರಿಕಾ ಸಂಸ್ಥೆಗಳು ಒಂದೇ ಸ್ಥಳದಲ್ಲಿ ಸ್ಥಾಪಿಸಲ್ಪಟ್ಟಾಗ ಆ ಎಲ್ಲ ಕೈಗಾರಿಕಾ ಘಟಕಗಳು ಒಗ್ಗೂಡಿಕೊಂಡು ಜೊತೆಯಾಗಿ ತರಬೇತಿ ಕೇಂದ್ರಗಳನ್ನು ಮತ್ತು ಸಂಶೋಧನಾ ಪ್ರಯೋಗಶಾಲೆಗಳನ್ನು ಸ್ಥಾಪಿಸಿಕೊಳ್ಳಬಹುದು. ಆ ರೀತಿ ಸ್ಥಾಪಿಸಿಕೊಂಡಾಗ ಆ ಕೈಗಾರಿಕೆಗಳಿಗೆ ಅನುಕೂಲವಾಗ್ತಕ್ಕಂಥದ್ದು. ದೇ ಕ್ಯಾನ್ ಜಾಯಿಂಟ್ಲಿ ಸೆಟ್ ಅಪ್ ರಿಸರ್ಚ್ ಲ್ಯಾಬೊರೇಟರೀಸ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ಸ್ ಫಾರ್ ದಿ ವರ್ಕರ್ಸ್. ಸೊ ದ ಟೆಕ್ಸ್ಟೈಲ್ ಮಿಲ್ಸ್ Ahmedabad have jointly set up an association called Ahmedabad Textile Mills Associations to carry out research, the result of the which are shared by all the textile mills of the Ahmedabad. ಸೊ ಇಲ್ಲಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಹಲವಾರು ಕೈಗಾರಿಕೆಗಳು ಸ್ಥಾಪಿಸಲ್ಪಟ್ಟಾಗ ಆ ಎಲ್ಲ ಕೈಗಾರಿಕಾ ಘಟಕಗಳು ಒಟ್ಟುಗೂಡಿ ಜೊತೆಯಾಗಿ ಈ ರೀತಿ ಕಾರ್ಮಿಕರಿಗೆ ಬೇಕಾಗಿರ್ತಕ್ಕಂಥ ತರಬೇತಿ ಮತ್ತು ಸಂಶೋಧನೆಯನ್ನು ನಡೆಸ್ತಕ್ಕಂಥ ಕೇಂದ್ರಗಳನ್ನು ಸ್ಥಾಪನೆ ಮಾಡಿಕೊಟ್ಟಾಗ ಅಲ್ಲಿ ಕಾರ್ಮಿಕರಿಗೆ ತರಬೇತಿ ಕೊಡಬಹುದು ಮತ್ತು ತಮ್ಮ ಉತ್ಪಾದಕತೆಯಲ್ಲಿ ಇನ್ನೂ ಏನು ಹೊಸತನವನ್ನು ಅಳವಡಿಸಿಕೊಳ್ತಕ್ಕಂಥ ಸಂಶೋಧನೆಯನ್ನು ನಡೆಸಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಹಾಗಾಗಿ ಅಹಮದಾಬಾದಿನ ಹತ್ತಿ ಬಟ್ಟೆ ಗಿರಣಿಗಳ ಸಂಘ ಇವತ್ತು ಸಂಶೋಧನೆಯ ಕೇಂದ್ರವನ್ನು ಮತ್ತು ಪ್ರಯೋಗಶಾಲೆಯನ್ನು ಸ್ಥಾಪಿಸಿರ್ತಕ್ಕಂಥದ್ದನ್ನು ನಾವು ಅಹಮದಾಬಾದ್ನಲ್ಲಿ ಕಾಣ್ತಾ ಇದ್ದೀವಿ. ಸೊ ಅವುಗಳ ಪ್ರಯೋಜನ ಈ ಸಂಘದ ಎಲ್ಲ ಸದಸ್ಯ ಕೈಗಾರಿಕೆಗಳಿಗೂ ಕೂಡ ಏನಾಗುತ್ತೆ, ಅನುಕೂಲವಾಗ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಈ ರೀತಿ ಒಂದು ನಿರ್ದಿಷ್ಟ ಪ್ರದೇಶಗಳಲ್ಲಿ ಸ್ಥಾಪಿಸಲ್ಪಟ್ಟಿರ್ತಕ್ಕಂಥ ಈ ಕೈಗಾರಿಕೆಗಳು ಸೊ ಜೊತೆಗೂಡಿಕೊಂಡು ಈ ರೀತಿ ತರಬೇತಿ ಕೇಂದ್ರಗಳನ್ನು, ಸಂಶೋಧನಾಲಯ, ಪ್ರಯೋಗಾಲಯಗಳ ಕೇಂದ್ರಗಳನ್ನು ಸ್ಥಾಪನೆ ಮಾಡಿಕೊಂಡಾಗ ಸೊ ಕಾರ್ಮಿಕರಿಗೆ ಒಂದು ಉತ್ತಮ ರೀತಿ ತರಬೇತಿಯನ್ನು ಕೊಡೋದ್ರ ಮೂಲಕ ತಮ್ಮ ಉತ್ಪಾದಕತೆಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯವಾಗುತ್ತೆ ಮತ್ತು ಹೊಸ ಹೊಸ ಸಂಶೋಧನೆಗಳ ಮೂಲಕ ಆಧುನಿಕ ತಂತ್ರಜ್ಞಾನ, ಯಂತ್ರೋಪಕರಣಗಳನ್ನು ಈ ಕೇಂದ್ರಗಳ ಮೂಲಕ ಆ ಕೈಗಾರಿಕೆಗಳು ಬಳಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ನೆಕ್ಸ್ಟ್ 7th one, ಫುಲ್ಲಿ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ದಕ್ಷವಾದ ರೀತಿಯಲ್ಲಿ ಅಥವಾ ಪರಿಪೂರ್ಣವಾದ ರೀತಿಯಲ್ಲಿ ಸಂಪನ್ಮೂಲಗಳನ್ನು ಬಳಸಿಕೊಳ್ಳತಕ್ಕಂಥದ್ದು. It is possible to utilize the available resources fully and efficiently when several industrial units are established at a certain places. ಸಂಪನ್ಮೂಲಗಳನ್ನು ಪೂರ್ತಿಯಾಗಿ ಉಪಯೋಗಿಸಿಕೊಳ್ಳತಕ್ಕಂಥದ್ದನ್ನು ಈ ಒಂದು ಕೇಂದ್ರೀಕೃತ ಕೈಗಾರಿಕಾ ಪ್ರದೇಶಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಅನೇಕ ಕೈಗಾರಿಕೆಗಳು ಈ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಅಥವಾ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿರುವಾಗ ಅವುಗಳಿಗೆ ಸಂಪನ್ಮೂಲಗಳನ್ನು ಸಂಪೂರ್ಣವಾಗಿ ಮತ್ತು ಪರಿಣಾಮಕಾರಿಯಾಗಿ ಉಪಯೋಗಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಸೊ ದಿಸ್ ಬ್ರಿಂಗ್ಸ್ ಡೌನ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂಡ್ ಕಾನ್ಸಿಕ್ವೆಂಟ್ಲಿ ಸೊ ದ ಪ್ರೈಸ್ ಆಫ್ ಫಿನಿಶ್ಡ್ ಪ್ರಾಡಕ್ಟ್ ವಿಲ್ ಬಿ ಅವೈಲೇಬಲ್. ಇದರಿಂದ ಉತ್ಪಾದನಾ ವೆಚ್ಚ ಕಡಿಮೆಯಾಗುತ್ತೆ ಮತ್ತು ತನ್ಮೂಲಕ ಸಿದ್ಧ ವಸ್ತುಗಳ ಬೆಲೆಯೂ ಕೂಡ ಏನಾಗುತ್ತೆ, ಇಳಿಮುಖವಾಗ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. This brings down the cost of production and consequently the price of finished goods when we must be used in fully utilization of resources.
ಈ ರೀತಿ ಕೆಲವು ನಿರ್ದಿಷ್ಟ ಪ್ರದೇಶಗಳಲ್ಲಿ ಕೈಗಾರಿಕೆಗಳು ಸ್ಥಾಪಿಸಿಕೊಂಡಾಗ, ಕೇಂದ್ರೀಕೃತವಾದಾಗ ಆ ಕೈಗಾರಿಕೆಗಳು ಅಲ್ಲಿ ಲಭ್ಯವಾಗ್ತಕ್ಕಂಥ ಸಂಪನ್ಮೂಲಗಳನ್ನು ಪರಿಪೂರ್ಣವಾಗಿ ಬಳಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಇದರಿಂದ ಆ ಕೈಗಾರಿಕೆಗಳ ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ ಮತ್ತು ಆ ಕೈಗಾರಿಕೆಗಳಲ್ಲಿ ಉತ್ಪಾದಿಸ್ತಕ್ಕಂಥ ಸಿದ್ಧ ವಸ್ತುಗಳ ಬೆಲೆಯೂ ಕೂಡ ಕಡಿಮೆ ಆಗಲಿಕ್ಕೆ ಇದು ಸ್ಫೂರ್ತಿಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅಂಡ್ ನೆಕ್ಸ್ಟ್ ಲಾಸ್ಟ್ ಒನ್, ಪಬ್ಲಿಕೇಶನ್ ಆಫ್ ಟೆಕ್ನಿಕಲ್ ಆ್ಯಂಡ್ ಟ್ರೇಡ್ ಜರ್ನಲ್ಸ್. ಸೊ ಅಲ್ಲಿ ವೃತ್ತಿಪರ ಮತ್ತು ತಾಂತ್ರಿಕ ಪತ್ರಿಕೆಗಳ ಪ್ರಕಟಣೆಯನ್ನು ಗೊಳಿಸ್ತಕ್ಕಂಥದ್ದು. ವೆನ್ several units of an industries are concentrated in a certain places, they can so collectively undertake to get all the availability of technical and trade journals and magazines, not only from within the country but also from the foreign countries, and collect up to date information about their industries. ಇಲ್ಲಿ ಹಲವಾರು ಕೈಗಾರಿಕೆಗಳನ್ನು ಒಂದೇ ಸ್ಥಳದಲ್ಲಿ ಅಥವಾ ಒಂದೇ ಪ್ರದೇಶದಲ್ಲಿ ನಾವು ಸ್ಥಾಪಿಸಲ್ಪಟ್ಟಾಗ ಅಥವಾ ಅವು ಬೆಳೆದು ಬಂದಾಗ ಅವೆಲ್ಲವೂ ಕೂಡ ಒಟ್ಟುಗೂಡಿಕೊಂಡು ಸಂಯುಕ್ತವಾಗಿ ವಿವಿಧ ವೃತ್ತಿಗಳಿಗೂ ಹಾಗೂ ತಾಂತ್ರಿಕ ಜ್ಞಾನ ಸಂಶೋಧನೆಗಳಿಗೂ ಉಪಯುಕ್ತವಾಗ್ತಕ್ಕಂತಹ ಪತ್ರಿಕೆಗಳನ್ನು ದೇಶಗಳು ಮತ್ತು ವಿದೇಶಗಳಿಂದ ತರಿಸಿಕೊಳ್ಳಲಿಕ್ಕೆ ಹಾಗೂ ಸ್ವಂತ ಅಂತಹ ಪತ್ರಿಕೆಗಳನ್ನು ಪ್ರಕಟಗೊಳಿಸಲಿಕ್ಕೆ ಮತ್ತು ತನ್ಮೂಲಕ ಅಲ್ಲಿನ ಎಲ್ಲ ಕೈಗಾರಿಕಾ ಘಟಕಗಳಿಗೆ ಅವುಗಳ ಪ್ರಯೋಜನವನ್ನು ಪಡೆಯಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸಿಮಿಲರ್ಲಿ, ದೇ ಕ್ಯಾನ್ ಜಾಯಿಂಟ್ಲಿ ಅಂಡರ್ಟೇಕ್ ದ ಪಬ್ಲಿಕೇಶನ್ ಆಫ್ ಸಚ್ ಎ ಜರ್ನಲ್ಸ್ ಆರ್ ಮ್ಯಾಗಝಿನ್ಸ್, ಪ್ರೊವೈಡಿಂಗ್ ಎ ಗುಡ್ ಡೇರ್ ಆಫ್ ಇನ್ಫಾರ್ಮೇಶನ್ ಅಬೌಟ್ ದೇರ್ ಟ್ರೇಡ್. ಈ ರೀತಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅನೇಕ ಕೈಗಾರಿಕೆಗಳು ಸ್ಥಾಪಿಸಲ್ಪಟ್ಟಾಗ ತಮ್ಮ ಕೈಗಾರಿಕೆಗಳ ಬಗ್ಗೆ, ತಮ್ಮ ಉತ್ಪಾದಕತೆಯ ಬಗ್ಗೆ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳಲಿಕ್ಕೆ ಇಲ್ಲಿ ಅನೇಕ ವೃತ್ತಪರ ಪತ್ರಿಕೆಗಳನ್ನು, ತಾಂತ್ರಿಕ ಪತ್ರಿಕೆಗಳನ್ನು ಅಥವಾ ಇನ್ನಿತರೆ ತಂತ್ರಜ್ಞಾನ ಸಂಶೋಧನಾ ಚಟುವಟಿಕೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಪತ್ರಿಕೆಗಳನ್ನು ದೇಶ ವಿದೇಶಗಳಿಂದ ತರಿಸಿಕೊಂಡು ಅವುಗಳನ್ನು ಅಧ್ಯಯನ ಮಾಡೋದ್ರಿಂದ ಮತ್ತು ಸ್ವಂತ ಅಥವಾ ಪತ್ರಿಕೆಗಳನ್ನು ಪ್ರಕಟಗೊಳಿಸಲಿಕ್ಕೆ ತನ್ಮೂಲಕ ಅಲ್ಲಿನ ಎಲ್ಲ ಕೈಗಾರಿಕಾ ಘಟಕಗಳು ಅವುಗಳ ಪ್ರಯೋಜನಗಳನ್ನು ಪಡೆಯಲಿಕ್ಕೆ ಅನುಕೂಲವಾಗುತ್ತೆ. ಅಂದರೆ ಆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಸ್ಥಾಪಿಸಲ್ಪಟ್ಟಿರ್ತಕ್ಕಂಥ ಕೈಗಾರಿಕೆಗಳು ಇಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವೃತ್ತಪತ್ರಿಕೆಗಳನ್ನು, ಮ್ಯಾಗಝಿನ್ಸ್ಗಳನ್ನು, ಜರ್ನಲ್ಸ್ಗಳನ್ನು ತರಿಸಿಕೊಂಡು ಅಧ್ಯಯನ ಮಾಡೋದ್ರಿಂದ ತಮ್ಮ ಉದ್ಯಮ ಘಟಕಗಳಲ್ಲಿ ಇನ್ನಷ್ಟು ಸುಧಾರಣೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ದೀಸ್ ಆರ್ ದಿ ಅಡ್ವಾಂಟೇಜಸ್ ಆಫ್ ದಿ ಇಂಡಸ್ಟ್ರಿಯಲ್ ಲೋಕಲೈಜೇಷನ್. ಇವಿಷ್ಟು ಕೈಗಾರಿಕೆಗಳ ಕೇಂದ್ರೀಕರಣದ ಅನುಕೂಲತೆಗಳು ಮತ್ತು ಅಥವಾ ಪ್ರಯೋಜನಗಳು. ಸೊ ನೆಕ್ಸ್ಟ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿ ಡಿಸ್ಅಡ್ವಾಂಟೇಜಸ್ ಆಫ್ ದಿ ಲೋಕಲೈಜೇಷನ್. ಮುಂದಿನ ತರಗತಿಯಲ್ಲಿ ಈ ಕೈಗಾರಿಕೆಗಳ ಕೇಂದ್ರೀಕರಣದ ಅನಾನುಕೂಲತೆಗಳನ್ನು ಕುರಿತು ಚರ್ಚಿಸೋಣ. ಥ್ಯಾಂಕ್ ಯು.